ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಚಿಕನ್ ಸಾಂಬಾರು ಯಾವ ಥರ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಏನೇನು ಬೇಕು ಅಂತ ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಗೆ ಶುಂಠಿ. ಹಾಗೆ ಖಾರಕ್ಕೆ ಏನೇನು ಬೇಕು ಅಂದರೆ ಗಸಗಸೆ, ಲವಂಗ, ಚಕ್ಕೆ, ಕಾಯಿ. ಹಾಗೆ ನಾನು ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನ. ನೋಡಿ, ಈ ಥರ ನನ್ನ ಮಗಂಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಲೆಗ್ ಪೀಸು. ಅದಕ್ಕೋಸ್ಕರ ಈ ಥರ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಬನ್ನಿ ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲ ನಾವು ರುಬ್ಕೊಂಡು ಬರೋಣ. ಹಾಗೆ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು, ಜಾಸ್ತಿ ಸಣ್ಣಕ್ಕಾದರೆ ಟೇಸ್ಟ್ ಬರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಬರೋಣ ಬನ್ನಿ. ರುಬ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ತರಿ ಥರ ಇರಬೇಕು. ಸೊ ಅದಕ್ಕೋಸ್ಕರ ನೋಡಿ, ನಾನು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಕಲ್ಲುಪ್ಪು ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಗ್ಗರಣೆಗೆ ಏನು ಬೇಕು ಮಸಾಲೆನ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಒಂದೆರಡು ರೌಂಡು ಈ ಥರ ತಿರುಗಿಸ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಫ್ರೈ ಆಗ್ತಾ ಇರಲಿ, ಅಷ್ಟರಲ್ಲಿ ನಾವು ಖಾರಕ್ಕೆ ರುಬ್ಕೊಂಬರೋಣ ಬನ್ನಿ. ಸ್ವಲ್ಪ ಹಸಿ ಸ್ಮೆಲ್ ಹೋದಾದ್ಮೇಲೆ ಚಿಕನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ತಿರುಗಿಸ್ಕೊಳ್ಳಿ. ನೋಡಿ, ತಿರುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ಕಲ್ಲುಪ್ಪು ಏನಾದರೂ ಯೂಸ್ ಮಾಡಿಕೊಂಡ್ರೆ. ಸೊ ಅದಕ್ಕೋಸ್ಕರ ಒಂದೆರಡು ರೌಂಡು ಈ ಥರ ತಿರುಗಿಸ್ಕೊಂಡು ಲಿಟಲ್ ಕ್ಲೋಸ್ ಮಾಡ್ಕೊಳ್ಳಿ. ವಿಷಲ್ನ ತೆಗೆದಿಟ್ಬಿಡ್ಬೇಕು. ನಾವು ಒಗ್ಗರಣೆ ಅಲ್ವಾ ಬೇಯಿಸ್ಕೊತಿರೋದು. ಸೊ ಅದಕ್ಕೋಸ್ಕರ ನೋಡಿ, ಖಾರಕ್ಕೆ ಏನೇನು ಬೇಕೋ ಅವೆಲ್ಲನೂ ರುಬ್ಕೊಂಬಂದಿದ್ದೀನಿ. ಬನ್ನಿ ಇವಾಗ ಬೆಂದಿದೆಯಾ ಏನನ್ನು ನೋಡ್ಕೊಂಬರೋಣ. ಚಿಕನಲ್ಲಿ ನೀರಿರುತ್ತಲ್ವ, ಅದನ್ನೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರೋ ಥರ ಹಾಕಬೇಕು. ಸೊ ಅಲ್ಲಿವರೆಗೂ ನಾವು ಬೇಯಿಸ್ಕೊಂಡು ನಾವೇನು ಖಾರಕ್ಕೆ ನಾವು ಆಡಿಸ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಬೇಕು ಅಷ್ಟನ್ನು ನೀರನ್ನು ಆ್ಯಡ್ ಮಾಡಿಕೊಂಡು ಈ ಥರ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಆ್ಯಡ್ ಮಾಡ್ಕೊತಿದ್ದೀವಿ. ನಾವು ಒಂದು ಸ್ವಲ್ಪ ಗಟ್ಟಿಯಾಗಿತ್ತು, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಹಾಗೆ ಒಂದೆರಡು ರೌಂಡ್ ಈ ಥರ ಮಸಾಲೆ ಎಲ್ಲ ಹಿಡಿಬೇಕಲ್ವ. ಸೊ 2 ರೌಂಡ್ ಈ ಥರ ತಿರುಗಿಸಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಗ್ಗರಣೆಗೂ ಹಾಕಿದ್ದೆ, ಸೊ ಎಣ್ಣೆ ಹಾಕ್ಬೇಕಾದ್ರೂ ನಾನು ಹಾಕಿದ್ದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಲಿಟ್ಲು ಕ್ಲೋಸ್ ಮಾಡಾದ್ಮೇಲೆ ಒಂದು 3 ವಿಷಲು ಕೂಗಿಸ್ಬೇಕಾಗುತ್ತೆ. ಅಂದರೆ 1 ವಿಷಲ್ 2 ವಿಷಲ್ಗೆಲ್ಲ ಬೇಯಲ್ಲ. ಸೊ ಅದಕ್ಕೋಸ್ಕರ 3 ವಿಷಲ್ ಕೂಗಿಸಾದ್ಮೇಲೆ ನೋಡಿ, ಸಾಂಬಾರು ರೆಡಿಯಾಗಿದೆ. ಎಷ್ಟು ಘಮ ಘಮ ಅಂತ ಅಂತಿದೆ ಅಂತ ಅಂದರೆ ಸೂಪರಾಗಿ ಬಂದಿದೆ. ನೋಡಿ, ಚಿಕನ್ ಎಲ್ಲ ಬೆಂದಿದೆ, ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ ಅಂದರೆ ಸೂಪರಾಗಿ ಕಾಣ್ತಿದೆ. ಇದಕ್ಕೆ ಸೌತೆಕಾಯಿ ಈರುಳ್ಳಿ ಇಲ್ಲ ಅಂದರೆ ಟೇಸ್ಟೇ ಇರಲ್ಲ. ಸೊ ಅದಕ್ಕೋಸ್ಕರ ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲನೂ ಏರ್ಕೊತಿದ್ದೀನಿ. ನೋಡಿ, ಈ ಥರ ಕೈಯೆಲ್ಲ ತೆಗ್ದಾದ್ಮೇಲೆ ನಾನು ಮೇಲ್ಗಡೆ ಸಿಪ್ಪೆನೂ ಕೂಡ ರಿಮೂವ್ ಮಾಡ್ತೀನಿ. ಮೇಲ್ಗಡೆ ಸಿಪ್ಪೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಎರ್ಕೊತಿದ್ದೀನಿ. ಆದಮೇಲೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಸಣ್ಣ ಸಣ್ಣದಾಗಿ ಸೌತೆಕಾಯಿ ಹಚ್ಚಿಟ್ಕೊಂಡಿದ್ದಾದಮೇಲೆ ಈರುಳ್ಳಿ, ಸೌತೆಕಾಯಿ ಎಲ್ಲನೂ ಈ ಥರ ನಾನು ಜೋಡಿಸ್ಕೊಂಡಿದ್ದೀನಿ. ಸಕ್ಕತ್ತಾಗಿ ಇರುತ್ತೆ. ಚಿಕನ್ ಸಾಂಬಾರಿಗೆ, ಮಟನ್ ಸಾಂಬಾರಿಗೆ ಈರುಳ್ಳಿ ಇಲ್ಲ ಅಂದರೆ ಅದು ಕಂಪ್ಲೀಟೇ ಆಗಲ್ಲ. ಸೊ ಈರುಳ್ಳಿ, ಸೌತೆಕಾಯಿ ಇರಲೇಬೇಕು. ಹಾಗೆ ಇವಾಗ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಮುದ್ದೆಗೆ
ಮಟನ್ ಸಾಂಬಾರು ಆಗಿರ್ಬೋದು, ಚಿಕನ್ ಸಾಂಬಾರು ಆಗಿರ್ಬೋದು, ಸಖತ್ತಾಗಿರುತ್ತೆ. ನೋಡಿ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.